ನಮಸ್ಕಾರ ರೀ. ನಮ್ಮ ಈ ಹೊಸ ವರ್ಷ, ಯುಗಾದಿಯ ಹೊಸ ವರ್ಷ, ಜಗತ್ತೇ ತಿಳಿದುಕೋಬೇಕಾಗಿರುವಂಥ ಒಂದು ವಿಷಯ ಏನಪ್ಪ ಅಂದ್ರೆ, ಎಲ್ಲ ಸನಾತನ ಧರ್ಮದವರು ಅರ್ಥ ಮಾಡ್ಕೋಬೇಕಾಗಿರುವಂಥ ಒಂದು ವಿಷಯ ಏನಪ್ಪ ಅಂದ್ರೆ, ಈ ಹಿಂದೂ ಧರ್ಮದಲ್ಲಿ 12 ರಾಶಿಗಳದಾವು. ಹಿಂದೂ ಧರ್ಮದಲ್ಲಿ 12 ರಾಶಿಗಳದಾವು. ಆ 12 ರಾಶಿ ಒಳಗೆ 12 ಥರ ಕರ್ಮಗಳದಾವು, ಒಂದು ಒಳ್ಳೆಯದು ಒಂದು ಕೆಟ್ಟದ್ದು. ಅದಕ್ಕಾಗಿ ಶನಿ ಪರಮಾತ್ಮ, ಶನಿ ಭಗವಾನ್ ಎಲ್ಲ ರಾಶಿಗಳಿಂದ ದಾಟ್ಕೊಂಡು ಬಂದು ಕೊನೆಯ ರಾಶಿಗೆ ನಿನ್ನೆ ರಾತ್ರಿ 12:05 ಪ್ರವೇಶ ಮಾಡ್ಯಾರ. ಈ ಪ್ರವೇಶದಿಂದ ಏನಾಗ್ತದಪ್ಪ ಅಂದ್ರೆ, ಯಾರಿಗೆ ಒಳ್ಳೇದಾಗ್ತದಪ್ಪ ಅಂದ್ರೆ ಏನು ಇಷ್ಟು ವರ್ಷ ಕಾಮ, ಯಾರು ಮದಗಳಿಂದ ಶಕ್ತಿ ಐತೆ ಅಂಥೇಳಿ ಅನ್ಯಾಯದ ಅಧರ್ಮಗಳು ಮಾಡ್ಕೋತ ಬಂದಾರೋ, ಯಾರು ಅಡ್ಡದಾರಿ ಹಿಡಿದು ದುಡ್ಡು ಮಾಡ್ಯಾರು, ಅಧರ್ಮದಿಂದ ದುಡ್ಡು ಮಾಡ್ಯಾರು, ಸಮುದಾಯ ಸಂಕಷ್ಟಗಳ ಸಿಲುಕಿಸಿ ಮೋಜು ನೋಡುವಂಥ ವ್ಯಕ್ತಿಗಳು ಮತ್ತು ಕರ್ಮಫಲ ಅವರನ್ನು ಈಗ ಕೊಡುವಂಥ ಸಂದರ್ಭ ಬಂದೈತೆ. ಅವರಿಗೆ ಯಾರು ಅನ್ಯಾಯ ಅಕ್ರಮ ಮೋಸದಿಂದ ಹಣ ಮಾಡ್ಯಾರಲ್ಲ, ಒಳ್ಳೆಯ ಅವರು ಸುಖಕ್ಕೋಸ್ಕರ ಬೇರೆಯವರ ಸಂತೋಷನ ಒಡೆದು ಹಾಳು ಮಾಡಿ, ನೆಮ್ಮದಿ ಹಾಳು ಮಾಡಿ, ಇವತ್ತು ತಾವು ಇರುವಂಥ ಏನು ಮೂಲೆಗೆ ಅವರು ಯೋಚನೆ ಮಾಡ್ಯಾರಲ್ಲ, ಇವತ್ತು ಅವರಿಗೆ ಸಂಬಳ ಸಿಗುವಂಥ ದಿನ. ಅಂದರೆ ಇದು ಎಲ್ಲ ರಾಶಿಗಳಿಂದ ಪಾರಾಗಿ ಕೊನೆಯ ರಾಶಿಗೆ ಹೋಗಿ ತಿರುಗಿ ನೋಡ್ತಾನೆ ಶನೇಶ್ವರ. ನಾ ಎಲ್ಲ ರಾಶಿಗಳಿಂದ ಬಂದೀನಿ, ಅದರಿಂದ ಫಲ ಮತ್ತು ಕರ್ಮ ಫಲಗಳು ಯಾರ್ಯಾರು ಎಷ್ಟೆಷ್ಟು ಕರ್ಮ ಪುಣ್ಯದ ಕರ್ಮಗಳು ಅದಾವು ತೂಕ ಮಾಡಿ ಫಲ ಕೊಡುವಂಥ ದಿನ ಇವತ್ತಿಂದ ಶುರು ಆಗ್ತೈತಿ. ಅದಕ್ಕಾಗಿ ಇವತ್ತಿನ ದಿವಸ ನೀವು ಒಳ್ಳೆಯ ಧರ್ಮದಿಂದ ಮಾರ್ಗದಿಂದ ಹೋಗಬೇಕು, ಬೆಳಿಬೇಕು, ಧರ್ಮದ ಮಾರ್ಗದಲ್ಲೇ ನಡಿಬೇಕು ಅಂತ ಯಾರ ಮನಸ್ಸಿನಲ್ಲಿ ನಿರ್ಧಾರ ತೊಗೊಳ್ತಾರೆ ಅವ್ರಿಗೆ ಸಾಕ್ಷಾತ್ಕಾರವಾಗಿ ಶನೇಶ್ವರನೇ ಅವ್ರ ಬೆನ್ನ ಮ್ಯಾಗ ಇರ್ತಾನೆ. ಮತ್ತು ಯಾರು ಬರೀ ಮಂದಿನ ಆಕರ್ಷಣೆ ಮಾಡಿ ಜನರಿಗೆ ಮೋಸ ಮಾಡ್ಕೊತ, ಜನರ ಉಪಯೋಗ ತಗೊಂಡು, ಜನರಿಗೆ ಬಣ್ಣದ ಮಾತುಗಳು ಹೇಳಿ ಮೋಸ ಮಾಡಿ ಅವರಿಂದ ಅಧಿಕಾರ ಪಡ್ಕೊಂಡು ಯಾವ ಸೊಕ್ಕಲಿಂದ ಮೆರಿತಾನಲ್ಲ, ಅವರಿಗೆ ಸರ್ವನಾಶ ಆಗುವಂಥ ಕಾಲ ಇವತ್ತಿನಿಂದ ಮುಂದಿನವರೆಗೂ ಪ್ರಾರಂಭ ಆಗ್ತತಿ. ಅದಕ್ಕಾಗಿ ಇದು ಯಾರು ಹೇಳಿದ್ದಪ್ಪ ಅಂತ ನನ್ನ ಗುರುಗಳು ನನಗೆ ಮಾರ್ಗದರ್ಶನ ಕೊಟ್ಟಾರೆ ಇಂಥದ್ದು ಒಂದು ವಿಷಯ. ಯಾಕಂದರೆ ಯಾವುದೇ ವಿಷಯ ಆಗಲಿ ನಮ್ಮಲ್ಲೇ ಇದ್ದು ನಮ್ಮಲ್ಲೇ ಸಮಾಜ ಆಗಬಾರ್ದು, ನಮ್ಮಲ್ಲಿ ಇರುವಂಥ ವಿಷಯಗಳು ಬಂಧನೆ ಆಗಬಾರ್ದು, ಎಲ್ಲರಿಗೂ ಅದು ಮುಟ್ಟಬೇಕಂಥೇಳಿ ನನ್ನ ನಿರ್ಧಾರಗಳು. ಯಾವುದಾದ್ರು ಸಮಾಜಕ್ಕೋಸ್ಕರ ಒಂದು ವಿಷಯವಾಗಿದ್ದರೆ ಅವರು ದೊಡ್ಡವರಾಗಿರಲಿ ಸಣ್ಣವರಾಗಿರಲಿ, ದೊಡ್ಡ ಶ್ರೀಮಂತರಾಗಿರಲಿ ಬಡವರಾಗಿರಲಿ, ಯಾವುದೇ ಸಮಾಜದವರಾಗಿರಲಿ, ಅದು ವರ್ಗದವರಾಗಿರಲಿ, ಅದು ಸಂಬಂಧ ಇಲ್ಲ. ಅವರು ಇಂಥ ಒಂದು ವಿಷಯ, ಒಂದು ಸಮಾಜಕ್ಕೆ ಒಳ್ಳೆಯದಾಗುವಂಥ ವಿಷಯ ಏನಪ್ಪ ಐತೆ ಅಂದ್ರೆ ಅದನ್ನು ಹೊರಗೆ ಹಂಚಿಬಿಡ್ಬೇಕು. ಅದನ್ನು ನಮ್ಮಲ್ಲೇ ಇದ್ದು ಅದನ್ನು ವಿಷಯಗಳನ್ನ ನಮ್ಮಲ್ಲೇ ಬಂಧನ ಮಾಡಿ ನಮ್ಮಲ್ಲೇ ಸಾಯುವಂಗೆ ಮಾಡಬಾರ್ದು, ನಮ್ಮ ಜೊತೆ ಅದು ಸಾಯಬಾರ್ದು. ವಿಚಾರಗಳೆಲ್ಲ ಹೊರಗಡೆ ಹೋಗಬೇಕು, ಒಳ್ಳೆಯ ವಿಚಾರಗಳೆಲ್ಲ. ಅದ್ರ ಸಲುವಾಗಿ ಈ ವಿಡಿಯೋ ಮಾಡಿದ್ದೀನಿ, ಬಿಟ್ಟರೆ ಬೇರೆ ಯಾವ ಲಾಭಕ್ಕೋಸ್ಕರ ನಾ ಮಾಡಿಲ್ಲ. ಯಾರ್ಯಾರ ಕರ್ಮ ಯಾರ್ಯಾರ ಫಲಗಳು ಎಷ್ಟೆಷ್ಟದಾವಲ್ಲ ನಿಮಗೂ ಗೊತ್ತಿರ್ತಾವ, ಆ ಭಗವಂತನಿಗೆ ಗೊತ್ತು. ಅದು ತಪ್ಸಕ್ಕಂತನೂ ಯಾರಿಂದನೂ ಸಾಧ್ಯ ಇಲ್ಲ. ಆ ಶನಿ ಭಗವಂತನ ಏನೇ ರುದ್ರ ಹವನ ಮಾಡಿರಿ, ಏನು ಬೇಕಾದ ಕರ್ಮಗಳನ್ನ ತೊಳ್ಕೊಬೇಕಂತ ಏನು ಮಾಡಿದ್ರು ಇವೆಲ್ಲ ವ್ಯರ್ಥ ಐತಿ ಅಂತ ಹೇಳ್ತಾ ನಾನು ಈ ವಿಡಿಯೋದ ಮುಖಾಂತರ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವರು ಇದನ್ನು ಸತ್ಯ ಅಂತ ತಿಳ್ಕೊಂಡು ಅವರು ಸ್ವಲ್ಪ ಬೆಂಬಲ ಕೊಡ್ತಾರಲ್ಲ, ಬೆಂಬಲಿಸ್ತಾರ ಈ ವಿಷಯಕ್ಕೆ. ಮತ್ತಿನ್ನು ಕಾಮ ಕ್ರೋಧಗಳು ತುಂಬಿ ಸೊಕ್ಕಿನಿಂದ ಮೆರೆಯುವಂಥ ಏನು ಬಣ್ಣಂತ ಅಷ್ಟೈತಿ ಇಷ್ಟ ಅಂತೇಳಿ ಮೆರಿತಾರಲ್ಲ, ಇವರು ನಕ್ಕಂತ ಹೋಗ್ಬಿಡ್ತಾರೆ. ಇವ್ರು ಹೆಂಗೆ ನಗ್ತಿರ್ತಾರಪ್ಪ ಅಂದ್ರೆ, ಹೊರಗಡೆ ಹೋದ ಉಸಿಲು ಮತ್ತು ಒಳಗಡೆ ಬರೋಂಗಿಲ್ಲ ಅಂಥ ದಿನಗಳು ಇನ್ನು ಮುಂದೆ ಪ್ರಾರಂಭ ಆಗ್ತಾವಂತೇಳಿ ನಾನು ನಂಬಿದುವಂಥ ಹಿರಿಯರು, ನನ್ನ ಗುರುದೈವಗಳು ಹೇಳಿರುವಂಥ ಮಾರ್ಗ. ಅದಕ್ಕಾಗಿ ಈ ವಿಡಿಯೋ ಮಾಡಾಕತ್ತೀನಿ. ನಮಸ್ಕಾರ.